ಮುಂದಿನ ನಾಯಕನ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಒಂದು ಮೂಲದ ಪ್ರಕಾರ ಮುಜ್ತಬಾವನ್ನು ಮುಂದಿನ ಉತ್ತರಾಧಿಕಾರಿ ಅಂತ 3 ಸಂಭಾವ್ಯ ಉತ್ತರಾಧಿಕಾರಿಗಳನ್ನು ಗುರುತಿಸಲಾಗಿತ್ತು. ಕಳೆದ ವರ್ಷವೇ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಕೂಡ ಬಂದಿತ್ತು. ಪುತ್ರ ಮುಜ್ತಬಾ ಅವ್ರನ್ನ ಮುಂಚೂಣಿನಲ್ಲಿ ಪರಿಗಣಿಸಲಾಗಿತ್ತು. ಆದರೆ ಆಯ್ಕೆ ಪಟ್ಟಿನಲ್ಲಿ ಅವರ ಹೆಸರು ಸೇರಿರಲಿಲ್ಲ. ಈಗ ಬೇರೆ ದಾರಿ ಇಲ್ಲ, ಹೀಗಾಗಿ ಮುಜ್ತಬಾ ಆಯ್ಕೆ ಆಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಎಂದೂ ಕೂಡ ಕುಟುಂಬದ ಸದಸ್ಯರೇ ಮುಂದಿನ ಉತ್ತರಾಧಿಕಾರಿ ಆಗಬೇಕು ಅಂತ ಎಂದೂ ಕೂಡ ಹೇಳಿರಲಿಲ್ಲ ಖಮನೈ. ಅಷ್ಟೇ ಅಲ್ಲ, ಈ ಖಮನೈದು ಒಂದು ಸಂಗತಿನ ನಾವು ಮೆಚ್ಚಬೇಕು. ಹಿಂದೆ ಇವರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ಅವ್ರು ಹೇಳಿದ್ದೇನು ಅಂತಂತಂದರೆ, ಇಲ್ಲ ನಾನು ಇದಕ್ಕೆ ಸೂಕ್ತ ಅಲ್ವೇ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಭಾಳ ಒಂಥರ ವಿಚಿತ್ರ ವ್ಯಕ್ತಿ. ಈ ಪಕ್ಕಾ ಧಾರ್ಮಿಕ ನಾಯಕ ಆದರೂ ಕೂಡ ಓದ್ಕೊಂಡಿದ್ದರು, ಬರ್ಕೊಂಡಿದ್ದರು, ಅದರಲ್ಲೇನು ಡೌಟೇ ಇಲ್ಲ. ಯಾಕಂದರೆ ಈ ಫ್ರೆಂಚ್ ಲೇಖಕ ಎಂಥದೋ ಹ್ಯೂಗೋ ಅಂತ ಬರುತ್ತೆ, ಅವ್ರು ಬರೆದಂಥ ಒಂದು ಪುಸ್ತಕದ ಬಗ್ಗೆ ಭಯಂಕರವಾದಂಥ ಒಲವಿತ್ತು ಇವರಿಗೆ. ಇದೊಂದು ವಿದ್ವತ್ತಿನ ಪುಸ್ತಕ ಅಂತ ಬಣ್ಣಿಸಿದರು. ಸೊ ಅಂಥ ವ್ಯಕ್ತಿ ಈಗ ಹಿಡಿದಿದ್ದನ್ನು ಮಾಡದೇ ಬಿಡುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಸುಪ್ರೀಂ ಲೀಡರ್ ರುಹುಲ್ಲಾ ಖೊಮೇನಿ ಹೋದಂಥ ಸಂದರ್ಭದಲ್ಲಿ ಇಲ್ಲ ನನಗೆ ಅಧಿಕಾರ ಬೇಡ, ನಾನು ಸುಪ್ರೀಂ ಲೀಡರ್ ಸ್ಥಾನಕ್ಕೆ ಅರ್ಹ ಅಲ್ಲ ಅಂತ ಇದೇ ಅಲಿ ಖಮೇನಿ ಹೇಳಿದರು. ಅಂಥ ವ್ಯಕ್ತಿ. ಸೊ ಇದು ಮೊದಲು ಅಮೆರಿಕದ ಪರವಾದಂಥ ಒಲವು ಇತ್ತು. ಅದಾದ ಮೇಲೆ ಏನು ಅಂದರೆ ಈ ಕಟ್ಟರ್ ಅಮೇರಿಕಾ ವಿರೋಧಿ ನಿಲುವನ್ನು ಇವರು ತಾಳ್ತಾ ಬಂದರು. ಇಂಥ ಖಮೇನಿ ಅವರ ಕುಟುಂಬದ ಕುಡಿಯನ್ನೇ ಈಗ ಉತ್ತರಾಧಿಕಾರಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ಒಳಗಿಂದೊಳಗೆ ಆಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಎಸ್ ಗಿರೀಶ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಸುನಿಲ್, ತಾವು ಹೇಳ್ತಾ ಇದ್ರಿ ಏನು ಅಂದರೆ ಈ ಒಂದಷ್ಟು ಈ ಶಸ್ತ್ರಾಸ್ತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು ಸರ್. ನೀವು ಹೇಳಿದ್ರಿ ಇಲ್ಲಿ ತನಕ ಉಪಯೋಗಿಸಿರೋದು ಹಳೇದು ಮಾತ್ರ, ಹೊಸದನ್ನು ಬಳಸಿದರೆ ಅದು ಇನ್ನಷ್ಟು ಹಾನಿ ಮಾಡ್ಬೋದು ಅಂತ. ಎಂತೆಂಥ ಶಸ್ತ್ರಾಸ್ತ್ರಗಳಿವೆ ಅಂತೀರಿ ಅವ್ರ ಹತ್ರ? ಸರ್, ಒಂದು ಮೂಲದ ಪ್ರಕಾರ, ಅಂದ್ರೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ, ಈ ಟೆಹರಾನ್ ಔಟ್ಸ್ಕರ್ಟ್ಸ್ ಅಲ್ಲಿ ಇನ್ 200 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಂದು 4 ಇಂಪಾರ್ಟೆಂಟ್ ಸಿಟೀಸ್ ಇದೆ. ಐ ಆಮ್ ಫರ್ಗೆಟಿಂಗ್ ದ ನೇಮ್ಸ್, ಬಟ್ ಅಲ್ಲೊಂದು ಸುತ್ತಾನು 4 ಸಿಟಿ ಇದೆ. ಅಂಡರ್ ಗ್ರೌಂಡ್ ಮಿಸೈಲ್ ಬೇಸಸ್ ಇದೆ. ಆ ಮಿಸೈಲ್ ಬೇಸಸ್ ನ ಇರಾನ್ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟೀಸ್ ಅಂತ ಕರೆಯುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ದ ಸ್ಯಾಂಕ್ಷನ್ಸ್ ನಾನು ಆಗ್ಲೇ ಹೇಳಿದಾಗೆ ಅವ್ರು ಎಲ್ಲಿಂದಾನು ಹೊರಗಡೆ ಅವರ ಏರ್ ಫೋರ್ಸ್ ಏನಿದೆ ಅವರು ಡೆವಲಪ್ ಮಾಡಕ್ ಆಗ್ಲಿಲ್ಲ. ಅದನ್ನ ಆ ಒಂದು ಕಾರಣದಿಂದ ವಾಟ್ ಎವರ್ ದೇ ಕುಡ್ ಡೂ, ಅಂದ್ರೆ ಅದು ಡ್ರೋನ್ ಟೆಕ್ನಾಲಜಿ ಆಗ್ಬೋದು, ಇಲ್ಲ ಮಿಸೈಲ್ ಟೆಕ್ನಾಲಜಿ ಆಗ್ಬೋದು, ಅವ್ರು ಅದನ್ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲಾನು ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿದ್ರು. ಅಫ್ಕೋರ್ಸ್ ಟೆಕ್ನಾಲಜಿಕಲ್ ಇದು ಏನಿದೆ ಅದು ರಷ್ಯಾ ಮತ್ತೆ ಚೈನಾ ಇಂದ ಅವ್ರಿಗೆ ಸಿಕ್ತಿತ್ತು, ಬ್ಯಾಕಪ್ ಸಿಕ್ತು. ಇವರು ಕೂಡ ಎಲ್ಲರಿಗೂ ಇವರು ಅಂದ್ರೆ ಎಲ್ಲರ ಹತ್ರದಿಂದ ಇವರು ತಗೋತಾ ಇದ್ರು ಟೆಕ್ನಾಲಜಿನ, ಇವರು ಡೆವಲಪ್ ಮಾಡಿದ್ದಾರೆ ಅದನ್ನ. ಇವರ ಎಲ್ಲಾ ಒಂದು ಮಿಸೈಲ್ ರೇಂಜ್ ಏನಿದೆ ಅದು ಶಾಹಿದಿಂದ ಹಿಡಿದು ಮತ್ತೆ ಇವರ ಹೈಪರ್ಸೋನಿಕ್ ಮಿಸೈಲ್ಸ್ ಯಾವ್ಯಾವ್ದಿದೆ, ದೇ ಹ್ಯಾವ್ ಅ ರೇಂಜ್ ಆಫ್ ನಿಯರ್ ಅಬೌಟ್ 2000 kilometers. ಕಂಪ್ಲೀಟ್ ಮಿಡ್ಲ್ ಈಸ್ಟ್, ಯು ನೇಮ್ ಎ ಕಂಟ್ರಿ ಇನ್ಕ್ಲೂಡಿಂಗ್ ಆಲ್ ದಿ ಅಮೆರಿಕನ್ ಬೇಸಸ್ ಅಂಡ್ ಎಂಟೈರ್ ಇಸ್ರೇಲ್, ಇದು ಇವರ ಒಂದು ಟಾರ್ಗೆಟ್ ರೇಂಜ್ ಅಲ್ಲಿ ಇದೆ ಇವತ್ತು. ಇವರ ಇನ್ನೊಂದು ಇದು ಅಂತ ಹೇಳಿದ್ರೆ ಈ ಮಿಸೈಲ್ ಸಿಟೀಸ್ ಅಲ್ಲಿ ಇವ್ರ ಹತ್ರ, ಇಫ್ ಇನ್ಫಾರ್ಮೇಶನ್ ಇಸ್ ಟು ಬಿ ಬಿಲೀವ್ಡ್, ಅರೌಂಡ್ 20,000 ಮಿಸೈಲ್ಸ್ ಇವ್ರ ಹತ್ರ, ಹೈಪರ್ಸಾನಿಕ್ ಮಿಸೈಲ್ಸ್ ಇವರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಮಾತು ನಾನು ಇಲ್ಲಿ ಹೇಳ್ಬೇಕು ಏನಿತ್ತು ಅಂತ ಹೇಳಿದ್ರೆ, ಈ ಇಸ್ರೇಲ್ ಅಲ್ಲಿ ಐರನ್ ಡೋಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಐರನ್ ಡೋಮ್ ಆಕ್ಟಿವೇಟ್ ಆಗಿದೆ, ಮಿಸೈಲ್ಸ್ ನ ಇದು ಮಾಡ್ತಿದೆ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ಐರನ್ ಡೋಮ್ ಪ್ರೊಟೆಕ್ಷನ್ ಇರೋದು ಬರೀ ರಾಕೆಟ್ಸ್ ಗೆ ಮಾತ್ರ. ಅಂದ್ರೆ ಈ ಪ್ಯಾಲೆಸ್ಟೈನ್ ಇಂದ ಈ ಹಮಾಸ್, ಹೆಜ್ಬುಲ್ಲಾ, ಹೌತೀಸ್ ಇವರೆಲ್ಲ ಏನ್ ಮಾಡ್ತಾರೆ, ರಾಕೆಟ್ಸ್ ಲಾಂಚ್ ಮಾಡ್ತಾರೆ. ರಾಕೆಟ್ಸ್ ಏನು ನಮ್ಮ ಅಟ್ಮಾಸ್ಫಿಯರ್ ಒಳಗಡೆನೆ ಇರುತ್ತೆ, ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಟ್ ಈ ಹೈಪರ್ಸಾನಿಕ್ ಮಿಸೈಲ್ಸ್ ಏನಿರುತ್ತಲ್ಲ, ಇವು ಅಟ್ಮಾಸ್ಫಿಯರ್ ಇಂದ ಹೊರಗಡೆ ಹೋಗ್ಬಿಟ್ಟು ಸೌಂಡ್ ಸ್ಪೀಡ್ ಗಿನ ಹೈಯರ್ ಸ್ಪೀಡ್ ಅಲ್ಲಿ ಬರುತ್ತೆ. 3 times 4 times ಜಾಸ್ತಿ ಇರುತ್ತೆ ಸೌಂಡ್ ಸ್ಪೀಡ್ ಏನಿದೆ, 3200 km/h, ಅದಕ್ಕಿನ್ನ 3 times ಜಾಸ್ತಿ ಇರುತ್ತೆ. ಆ ಸ್ಪೀಡ್ ಅಲ್ಲಿ ಬಂದು ಇದು ನಮ್ಮ ಮೇಲೆ ಬೀಳುತ್ತೆ. ಐರನ್ ಡೋಮ್ ಸಿಸ್ಟಮ್ ಆಫ್ ಇಸ್ರೇಲ್ ಈಸ್ ನಾಟ್ ಮೇಡ್ ಫಾರ್ ಹೈಪರ್ಸಾನಿಕ್ ಮಿಸೈಲ್ಸ್. ಅದಕ್ಕೇನೆ ರಾಕೆಟ್ಸ್ ನ ಇಂಟರ್ಸೆಪ್ಟ್ ಮಾಡುತ್ತೆ. ಬಟ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಟೆಕ್ನಿಕಲಿ ಈ ಹೌತೀಸ್, ಹೆಜ್ಬುಲ್ಲಾ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಪ್ರಾಕ್ಸೀಸ್ ಯಾರ್ಯಾರಿದ್ದಾರೆ ಅವರು ರಾಕೆಟ್ ಅಟ್ಯಾಕ್ ಕೂಡ ಮಾಡ್ತಾ ಇದ್ದಾರೆ ಈಗ ಇಸ್ರೇಲ್ ಮೇಲೆ. ಆ ರಾಕೆಟ್ ಏನ್ ಮಾಡ್ತಿದೆ, ಸ್ಯಾಚುರೇಟ್ ಮಾಡ್ತಿದೆ ಈ ರೆಡಾರ್ ನ. ಅಂದ್ರೆ ಅದಕ್ಕೆ ಗೊತ್ತಾಗ್ತಿಲ್ಲ ನಾನು ಯಾವ್ದನ್ನ ಇಂಟರ್ಸೆಪ್ಟ್ ಮಾಡ್ಬೇಕು ಅಂತ.
ಒಂದು 100 ಮಿಸೈಲ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅಪ್ ಟು ದಟ್ ಎಕ್ಸ್ಟೆಂಟ್ ಪರ್ ಮಿನಿಟ್ ಅದು ಅದನ್ನ ಇಂಟರ್ಸೆಪ್ಟ್ ಮಾಡುತ್ತೆ. ಬಟ್ ಅದು ಇಲ್ಲ ಅಂತ ಹೇಳಿದ್ರೆ ಈ ಹೈಪರ್ಸೋನಿಕ್ ಮಿಸೈಲ್ಸ್ನೆಲ್ಲ ಅದು ನಿಲ್ಸುವಂತಹ ಒಂದು ಕೆಪಾಸಿಟಿ ಐರನ್ ಡೋಮ್ಗೆ ಇಲ್ಲ. ಸೊ ದಿಸ್ ಇಸ್ ದ ಲೆವೆಲ್ ಟು ವಿಚ್ ದೇ ಹ್ಯಾವ್ ಡೆವಲಪ್ಡ್ ದೆಮ್ಸೆಲ್ಸ್ ಅಂಡ್ ತುಂಬಾ ಸ್ಟೋರೇಜ್ ಇವ್ರ ಹತ್ರ ಇದೆ. ಈಗ ಇವರು ನ್ಯೂಸೆನ್ಸ್ ಅಟ್ಯಾಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗೋಗಿದೆ. ನ್ಯೂಸೆನ್ಸ್ ಅಟ್ಯಾಕ್ ಅಂದ್ರೆ ಯು ಜಸ್ಟ್ ಫೈರ್ ಇಟ್, ನಿಮ್ಗೆ ಏಮ್ ಕೂಡ ಬೇಕು ಅಂತೇನಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಎಲ್ಲಾನು ಈಗ ಮುಗೀತಿದೆ. ಮುಗಿಯೋ ಟೈಮ್ ಅಲ್ಲಿ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ ನಾನು ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಡೆವಲಪ್ ಮಾಡ್ಕೊಂಡಿರೋದೇ ಅದನ್ನ. ಯಾಕಂದ್ರೆ ಪ್ರಾಬಬ್ಲಿ ಈ ಒಂದು ಎವೆಂಚುಯಾಲಿಟಿ ಇವತ್ತು ಏನ್ ಪರಿಸ್ಥಿತಿ ಬಂದಿದೆ ಇದನ್ನ ಎಲ್ಲೋ ದೇ ಮೈಟ್ ಹ್ಯಾವ್ ಫೋರ್ಸೀನ್ ದಟ್ ದಿಸ್ ಇಸ್ ಎ ಪಾಸಿಬಿಲಿಟಿ ಅಂತ. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ಇಸ್ರೇಲ್ ಮತ್ತೆ ಇರಾನ್ ಅಟ್ಯಾಕ್ ಏನ್ ನಡೀತು ಅವಾಗ ಅಮೆರಿಕ ಬರೀ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂತು. ಅವರ ಫೋರ್ಡೋ ಮತ್ತೆ ಇದು ನಟಾನ್ಸ್ ನ್ಯೂಕ್ಲಿಯರ್ ಬೇಸಸ್ ಏನಿತ್ತಲ್ಲ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಬೇಸಸ್ ನ, ಅದ್ರ ಮೇಲೆ ಮದರ್ ಆಫ್ ಆಲ್ ಬಾಂಬ್ಸ್ ನ ಇವ್ರು ಯೂಸ್ ಮಾಡಿದ್ರು. ಅಂಡರ್ ಗ್ರೌಂಡ್ ಬಂಕರ್ ಬಸ್ಟರ್ ಬಾಂಬ್ಸ್ ನ ಯೂಸ್ ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಅಮೆರಿಕ ಬಂತು. ಆ ಕಾನ್ಫ್ಲಿಕ್ಟ್ ಅಲ್ಲಿಗೆ ನಿಲ್ತು ಆಫ್ಟರ್ 12 days. ಬಟ್ ಈಗ ಏನ್ ನಡೀತಿದೆ ಅಂತ ಹೇಳಿದ್ರೆ ರೈಟ್ ಆನ್ ಡೇ 1 ಯುನೈಟೆಡ್ ಸ್ಟೇಟ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂಡ್ ಕ್ಲಿಯರ್ ಡೈರೆಕ್ಟಿವ್ ಅಂಡ್ ಕ್ಲಿಯರ್ ಆಬ್ಜೆಕ್ಟಿವ್ ಜೊತೆ ಅವರು ಬಂದಿದ್ದಾರೆ. ಸೊ ಆ ಒಂದು ಕಾರಣದಿಂದ ಸಮ್ವೇರ್ ಅವ್ರ ಬಿಲ್ಡಪ್ ಕೂಡ ನೀವು ನೋಡಿ, ಈ ಸಲ ಈ ತರ ಅದು ಸ್ಟೆಲ್ತಿ ಇರ್ಲಿಲ್ಲ. ಅಮೆರಿಕ ಹೇಳಿತ್ತು ದಟ್ ನಮ್ಮ ಒಂದು ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಏನಿದೆ ಅದು ಬರ್ತಾ ಇದೆ, ನಮ್ಮ 5th ಫ್ಲೀಟ್ ಏನಿದೆ, ಈಗ ಅವರು ಬಹ್ರೇನ್ ಅಲ್ಲಿ ಈಗ ಏನ್ ಅಟ್ಯಾಕ್ ಮಾಡ್ತಿದಾರಲ್ಲ, ದೇ ಆರ್ ಅಟ್ಯಾಕಿಂಗ್ ದ 5th ನೇವಲ್ ಫ್ಲೀಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿಚ್ ಈಸ್ ಕೀ ಇನ್ ದಿಸ್ ಗಲ್ಫ್ ಸೆಕ್ಟರ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ನೇವಲ್ ಬೇಸ್ ಇದು. ಅದ್ರ ಮೇಲೆ ಇವರು ಈಗ ಅಟ್ಯಾಕ್ ಮಾಡ್ತಾರೆ. ತುಂಬಾ ಜಾಸ್ತಿ ಮಿಸೈಲ್ಸ್ ಈಗ ಅದ್ರ ಮೇಲೆ ಸ್ಟ್ರಾಟಜಿಕಲಿ ಪ್ಲೇಸ್ಡ್ ಅಸೆಟ್ಸ್ ಅಮೆರಿಕಾದು ಅಂಡ್ ಸ್ಟ್ರಾಟಜಿಕ್ ಅಟ್ಯಾಕ್ ಏನ್ ಮಾಡ್ತಿದೆ ಈಗ ಅಂದ್ರೆ ಸ್ಟ್ರಾಟಜಿಕ್ ರಿಟಾಲಿಯೇಷನ್ ಏನ್ ಮಾಡ್ತಿದೆ ದಟ್ ಇಸ್ ಫ್ರಮ್ ಇರಾನಿಯನ್ ಸೈಡ್. ಸುನಿಲ್ಜಿ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆಗೆ. ನೀವು ಹಾಗೆ ಸಂಪರ್ಕದಲ್ಲಿದ್ದೀರಿ ಇರಿ. ಜೊತೆಗೆ ಈ ಸಬ್ರೀನ್ ಬಾನು ಅನ್ನುವಂಥವ್ರು ಕೂಡ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಖಮನೈ ಹತ್ಯೆ ಆಗಿದೆ, ಜೊತೆಗೆ ಏನಂದರೆ ಯುದ್ಧದ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನಾಯಕನಿಲ್ದಿರುವಂಥ ಸೇನೆ ಯಾವ ರೀತಿ ತೊಂದರೆ ಬೇಕಾದರೂ ಮಾಡಬಹುದು, ಯಾವ ರೀತಿ ಅವರು ಈ ಮಿಸೈಲ್ಗಳನ್ನು ಕೂಡ ಹಾರಿಸ್ಬೋದು. ಅದೇ ಈಗ ಇಸ್ರೇಲ್ ಮೇಲೆ ಸಾಲು ಸಾಲು ಮಿಸೈಲ್ಗಳು ಬಂದು ಬೀಳ್ತಾ ಇವೆ. ಬನ್ನಿ, ಈ ಬಹ್ರೇನ್ನಿಂದ ಸಫ್ವಾನ್ ಆಗಲೇ ನಮ್ಮ ಜೊತೆಗೆ ತುಂಬ ಅದ್ಭುತವಾಗಿ ಮಾತಾಡಿದ್ರು. ಈಗ ಸಬ್ರೀನ್ ಬಾನು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮ್ಮ ಊರಿನವರು, ಅಂದರೆ ಕರ್ನಾಟಕದವರು, ಮಂಗಳೂರಿನವರು, ಅಲ್ಲಿ ಉದ್ಯೋಗವನ್ನು ಕಂಡುಕೊಂಡಿರುವಂಥ ಸಬ್ರೀನ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿರೋದಕ್ಕೆ. ನೀವು ಯಾವ ಪ್ರದೇಶದಲ್ಲಿದ್ದೀರಿ ತಾವು? ಅಲ್ಲಿನ ಸಿಚುವೇಶನ್ ಯಾವ ರೀತಿ ಇದೆ ಸಬ್ರೀನ್? ಎಸ್, ನಾನು ಬಹ್ರೈನ್ ಇರೋದು. ಬಹ್ರೈನ್ ನಲ್ಲಿ ಇದು ತುಂಬಾ ಚಿಕ್ಕ ಕಂಟ್ರಿ. ನಾನು ಇವಾಗ ಜಸ್ಟ್ ಒಂದು ವಾಹಿನಿಯಲ್ಲಿ ಹೇಳ್ತಾ ಇದ್ದೆ, ಒಂದು ಶಿವಮೊಗ್ಗ ಎಷ್ಟಿದೆ ಅಷ್ಟು ಒಂದು ಕಂಟ್ರಿ ಇರೋದು. ನೋಡಿ. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಕೂಡ ನಮಗೆ ನಮ್ ಕಣ್ಣಾರೆ ನಾವು ನೋಡ್ತೀವಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಆಗ್ತಾ ಇರುವಂತದ್ದು ಅಂತ ಅನ್ಸುತ್ತೆ ನಮಗೆ. ಸೊ ಇಲ್ಲಿ ನಾನ್ ಬಹ್ರೈನ್ ಅಲ್ಲಿ ಇರೋದು. ನಾನು ಮನಾಮಾ ಏನ್ ಕ್ಯಾಪಿಟಲ್ ಇದೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋದು. ಮೇಡಮ್ ಈಗ ಅಲ್ಲಿ ನೀವು ಕಂಡಂಗೆ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಜೊತೆಗೆ ಏನಂದರೆ ಈಗಲೂ ಕೂಡ ನೀವು ಈ ಟೈಮಲ್ಲಿ ಏನಾದರೂ ಮಿಸೈಲ್ಗಳು ಬಂದು ಬೀಳ್ತಾ ಇರೋದು ಆ ಥರದ್ದು ಏನಾದರೂ ನೋಡಿದ್ರಾ? ಫಸ್ಟ್ ಆಫ್ ಆಲ್ ನಿಮ್ಮ ಒಂದು TV9 ವಾಹಿನಿ ಮೂಲಕ ನಾನು ಎಲ್ಲರಿಗೂ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋ ನೋಡ್ಕೊಂಡು ಸುಮಾರು ಜನ ನನಗೆ ಮೆಸೇಜಸ್, ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ. ನನ್ನ ಮನೆಯವರಾಗಿರ್ಬೋದು, ನನ್ನ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸು, ನನ್ನ ಊರಿನವರಾಗಿರ್ಬೋದು, ಎಲ್ಲರೂ ಅಷ್ಟೇ. ನನ್ನ ಇನ್ಸ್ಟಾದಲ್ಲಿ ಎಲ್ಲರೂ ಪ್ರತಿಯೊಬ್ರು ಮೇಡಮ್ ಹೇಗಿದ್ದೀರಾ, ನೀವು ಸೇಫ್ ಆಗಿರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ರು. ಸೊ ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ. ನಾನು ಸೇಫ್ ಆಗಿದ್ದೀನಿ. ನಾನಷ್ಟೇ ಅಲ್ಲ, ಇಲ್ಲಿ ಇರುವಂತ ಎಲ್ಲಾ ಕನ್ನಡಿಗರು ಎಲ್ಲರೂ ಸೇಫ್ ಆಗಿದ್ದಾರೆ, ಪ್ರತಿಯೊಬ್ರು ಸೇಫ್ ಆಗಿದ್ದಾರೆ. ಇನ್ನೊಂದು ಏನು ಅಂತ ಅಂದ್ರೆ, ಇಲ್ಲಿ ಬಹ್ರೇನ್ ಅಲ್ಲಿ ನನ್ನೇ ಒಂದು ಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಸರ್, ನಾನ್ ನಿಜವಾಗ್ಲೂ ನನ್ ಕಣ್ಣಾರೆಯಾಗಿ ನನ್ ಮಿಸೈಲ್ಗಳು, ನಾನು ಅದೆಲ್ಲ ನನ್ ಮೂವೀಸ್ ಗಳಲ್ಲಿ ವಿಡಿಯೋಸ್ ಗಳಲ್ಲಿ ನೋಡ್ತಿದ್ದೆ, ಈ ತರ ಒಂದು ಯುದ್ಧದ ವಾತಾವರಣ ಹಿಂಗಿರುತ್ತೆ ಅಂತ ಹೇಳಿ. ಬಟ್ ನಾನ್ ಕಣ್ಣಾರೆಯಾಗಿ ನೋಡಿದ್ದು ಅಂತ ಅಂದ್ರೆ ನಿನ್ನೆ ಮಾರ್ನಿಂಗು ನಮಗೆ ಒಂದು ಅಲರ್ಟ್ ಏನ್ ಬರಕ್ ಸ್ಟಾರ್ಟ್ ಆಯ್ತು. ಕಂಟಿನ್ಯೂಸ್ ಆಗಿ ನಮಗೆ ಅಲರ್ಟ್ಸ್ ಬರ್ತಾ ಇತ್ತು. ಆ ಅಲರ್ಟ್ ಅನ್ನ ನೋಡ್ಕೊಂಡು ನಾನು ಸ್ವಲ್ಪ ಭಯ ಪಡ್ಕೊಂಡೆ. ಇದೇನಪ್ಪಾ ಇದು, ನಾನ್ ಇವಾಗ ಬಂದು ಒಂದ್ 8 ತಿಂಗಳಾಗಿಲ್ಲ ಇಲ್ಲಿ, ಸೊ ಸಡನ್ ಆಗಿ ಏನಪ್ಪಾ ಇದು ಅಂತ ಹೇಳಿ. ಸೊ ಎಲ್ಲರಿಗೂ ಭಯ ಆಗೇ ಆಗುತ್ತೆ. ನನಗೆ ತುಂಬಾ ಭಯ ಆಯ್ತು. ಆಮೇಲೆ ನನಗೆ ಮೇ ಬಿ ಏನಾದ್ರು ಚೆಕ್ ಮಾಡ್ತಾ ಇರ್ಬೋದು ಅವರು, ಟೆಕ್ನಿಕಲ್ ಏನಾದ್ರು ಇಶ್ಯೂ ಆಗಿರ್ಬೋದು, ಏನೋ ಚೆಕ್ ಮಾಡ್ತಾ ಇದಾರೆ ಅಂತ ಹೇಳಿ ಮತ್ತೆ ನಾರ್ಮಲ್ ಆಗಿ ನಾನು ಸುಮ್ನಾಗಿದ್ದೆ. ಅರ್ಧ ಗಂಟೆ ಆದ್ಮೇಲೆ ನೋಡಿ ಮಿಸೈಲ್ಸ್ ಗಳು ಸ್ಟಾರ್ಟ್ ಆದ್ವು.
ಆ ಸೌಂಡ್ ನಾನು ಹೇಳಕ್ಕಾಗಲ್ಲ. ಆ ದೀಪಾವಳಿಯಲ್ಲಿ ಪಟಾಕಿಗಳು ಹೆಂಗೆ ಪಟ 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 ಅಂತ ಇದಾಗುತ್ತೆ, ಅದು 100 ಪಟ್ಟು ನನಗೆ ಇಲ್ಲಿ ಸೌಂಡ್ ಬರ್ತಾ ಇತ್ತು. ಓಹ್ ನಾವು ಮೇಲೆ ಹೋಗಿ ನೋಡೋಣ ಅಂತ ಹೇಳಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹೋಗಿ ನೋಡ್ತಾ ಇದ್ದೀನಿ, ಮಿಸೈಲ್ಗಳು ಎಲ್ಲ ಹಿಂಗ್ ಹೋಗ್ತಾ ಇರೋದೆಲ್ಲ ಕಣ್ಣಾರೆ ನೋಡ್ತಾ ಇದೀನಿ ನಾನು. ಆ ಮಿಸೈಲ್ಗಳು ನಾನು ನಿಜವಾಗ್ಲೂ ಆ ಮೂವೀಸ್ ಅಲ್ಲೂ ಕೂಡ ನಾನು ಅಷ್ಟು ಇದರಿಂದ ನೋಡಿರ್ಲಿಲ್ಲ. ನೋಡಿ ನಾನ್ ನೋಡ್ತಾ ಇದೀನಿ ಹಿಂಗ್ ಹೋಗಿ ಬೀಳ್ತಾ ಇರೋದು, ಅಲ್ಲೆಲ್ಲ ಫುಲ್ ಬ್ಲಾಸ್ಟ್ ಆಗ್ತಾ ಇರೋದು ಎಲ್ಲ ಕಣ್ಣಾರೆ ನಾನ್ ನೋಡ್ತಾ ಇದ್ದೀನಿ. ಇಂಥ ಸಿಚುವೇಶನ್ ಅಲ್ಲಿ ನಾವ್ ಇಲ್ಲಿದ್ದು ನಮ್ಗೆ ಎಷ್ಟು ಭಯ ಆಗುತ್ತೆ. ಓಕೆ ಓಕೆ ಯೂಶಲಿ ನಾವು ಕನ್ನಡಿಗರು ನಾವು ತುಂಬಾ ಭಯ ಪಡ್ತೀವಿ. ಅದ್ರಲ್ಲೂ ಕೂಡ ನಾವು ಇಲ್ಲಿ ಬಂದು ವರ್ಕ್ಗೆ ಅಂತ ಹೇಳಿ ಸುಮಾರು ಜನ ಬಂದಿರ್ತಾರೆ. ಇಲ್ಲಿ ವರ್ಕ್ಗೆ ಅಂತ ಹೇಳಿ ಒಂದು ಪೀಸ್ಫುಲ್ ಲೈಫ್ ಇರುತ್ತೆ, ಒಂದ್ ಒಳ್ಳೆ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿ ನಾವು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇರ್ತೀವಿ. ಈ ತರ ಒಂದು ವಾರ್ ಸಿಚುವೇಶನ್ ನಾವ್ ಇಲ್ಲಿ ನೋಡಿದ ತಕ್ಷಣ ನಮಗೆ ಭಯ ಆಗ್ಬಿಡುತ್ತೆ. ನೆನ್ನೆ ಅಂತೂ ನಾನು ನಿಜವಾಗ್ಲೂ ತುಂಬಾ ಭಯ ಪಟ್ಕೊಂಡಿದ್ದೆ. ನಾನಷ್ಟೇ ಅಲ್ಲ, ಇಲ್ಲಿ ಇರುವಂತ ಎಲ್ಲ ಕನ್ನಡಿಗರಾಗಿರ್ಬೋದು, ಎಲ್ಲರೂ ಭಯ ಪಟ್ಕೊಂಡಿದ್ರು. ಅಂಡ್ ನೆನ್ನೆ ನೈಟ್ ಕೂಡ ನಮಗೆ ತುಂಬಾ ಸೌಂಡ್ಸ್ ಬರ್ತಾ ಇತ್ತು. ನನಗೆ ನಿಜವಾಗ್ಲೂ ನಾನು ಹೇಳ್ಬೇಕಂತಾದ್ರೆ ನನ್ನ ಫೋನಲ್ಲಿ ಎಷ್ಟು ಅಲರ್ಟ್ ಬಂದಿದೆ ಇಲ್ಲಿ ಬಹ್ರೈನ್ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ಇಂಡಿಯನ್ ಎಂಬಸಿ ಕಡೆಯಿಂದ ಆಗಿರ್ಬೋದು, ಎಷ್ಟು ಅಲರ್ಟ್ ಬಂದಿದೆ ಅಂತಂದ್ರೆ ಒಂದು 100ಕ್ಕೂ ಹೆಚ್ಚು, ನಾವು ಕೌಂಟ್ ಮಾಡಿದ್ರೆ 100ಕ್ಕೂ ಹೆಚ್ಚು ಅಲರ್ಟ್ಸ್ ಬಂದಿದೆ. ನೋಡಿ ನೋಡಿ ಆ ಸೈರನ್ ಸೌಂಡ್ಗಳು ನಾವು ಕೇಳಿ 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 ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಅದ್ ಅಲರ್ಟ್ ಬರುತ್ತೆ ಅಂಡ್ ನಮಗ್ ಸೈರನ್ ಸೌಂಡ್ ಬರುತ್ತೆ, ಬೂಮ್, ಬ್ಲಾಸ್ಟ್. ಓಹ್ ಬಾ ಈ ನಿಜಕ್ಕೂ ತರ ನಿಜಕ್ಕೂ ಸೌಂಡ್ ಭಯ ಆಗಿರುತ್ತೆ ನಿಜವಾಗ್ಲು ಅದೆಲ್ಲ ನಿಮಗೆ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಏನು ಕಾಮನ್ ಆಗಿ ಅಂತ ಅನಿಸ್ತಾ ಇದೆ ಸರ್. ನಿಜವಾಗ್ಲು ನಾವು ಕಣ್ಣಾರೆ ಆಗಿ ನೋಡ್ತಾ ಇದೀವಿ, ಕಿವಿಯಾರೆ ಕೇಳಿಸ್ಕೊಂತಾ ಇದೀವಲ್ಲ, ಆ ಭಯ ನಮಗೆ ಗೊತ್ತು ಯಾವ ನಿಜ ತರ ನಿಜ ಇದೆ ಆ ಅಂತ ಈ ಯುದ್ಧದ ತೀವ್ರತೆನೇ ಸಿಚುವೇಶನ್. ಹೆಂಗೆ ಬಿಡಿ. ಅದರಲ್ಲೂ ನಾವೇನೋ ಹಿಂಗದ ಕೆಲಸ ಕಾರ್ಯಗಳನ್ನು ಹುಡ್ಕೊಂಡು ಹೋಗಿರ್ತೀವಿ, ಯಾವುದೋ ದೇಶದಲ್ಲಿ ನೆಲೆ ಕಂಡ್ಕೊಂಡಿರ್ತೀವಿ, ಎಸ್, ಅಲ್ಲಿ ಹಂಗಾಗ್ಬಿಟ್ರೆ ಗತಿ ಏನು? ಹೌದು ನಿಜಕ್ಕೂ ಹೌದು. ಎಷ್ಟು 8 ತಿಂಗಳಾಯ್ತು ನೀವು ಹೋಗಿ? ಏನು ವರ್ಕ್ ಮಾಡ್ತಾ ಇದ್ದೀರಿ ಸುಬ್ರೀನ್? ಎಸ್, ಓನ್ಲಿ ನಾನು 8 ತಿಂಗಳಲ್ಲಿ ನಾನು HR ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಂಪನಿಯಲ್ಲಿ. ಆ, ಗೊತ್ತಿರ್ಲಿಲ್ಲ ಈ ತರ ಒಂದು ಸಿಚುವೇಶನ್ ನಮಗೆ ಬರುತ್ತೆ ಅಂತ ಹೇಳಿ. ಓಕೆ ಓಕೆ ತುಂಬ ಸೊ ತುಂಬ ತುಂಬ ಚೆನ್ನಾಗಿ ವಿವರಗಳನ್ನು ಕೊಡ್ತಾ ಇದ್ದೀರಿ ನೀವು. ಆಮೇಲೆ ಚಂದ ಕನ್ನಡ ನಿಮ್ದು, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಥ್ಯಾಂಕ್ ಯು ಇದ್ದೀರಿ. ಸೋ ಮಚ್. ನಿಜಕ್ಕೂ ನಾನು ನಾವೇನು ಅಂದ್ರೆ ಅಪ್ಪಟ ಕನ್ನಡತಿ, ನಾನು ವೆರಿ ಅಪ್ಪಟ ಗುಡ್. ನೋಡಿ ಕನ್ನಡತಿ. ಎಷ್ಟು ನಾನು ಅದು ಎಷ್ಟು ಖುಷಿ. ಕರ್ನಾಟಕದಿಂದ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ. ಅದು ಹೇಳ್ಬೇಕೋ ಬೇಡ ಅಂತ ಗೊತ್ತಿಲ್ಲ ಸರ್. ಹೇಳಿ ನೆನ್ನೆ ದಯವಿಟ್ಟು ಒಂದು ಹೇಳಿ. ವಿಡಿಯೋ ನಾನು ಹಾಕಿದೀನಿ, ಬಟ್ ಆ ವಿಡಿಯೋಗೆ ಎಷ್ಟು ಕೆಟ್ಟದಾಗ ಕಮೆಂಟ್ ಹಾಕ್ತಾ ಇದಾರೆ ಅಂತ ಹೇಳಿ ನಾನು ನಿಜವಾಗ್ಲೂ ಅದ್ ನೋಡಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ. ನಾನು ಕನ್ನಡದವಳು, ನಾನು ಭಾರತದಲ್ಲೇ ಹುಟ್ಟಿದವಳು, ನಾನು ಅಷ್ಟೇ ಚೆನ್ನಾಗಿ ಕನ್ನಡನ ನಾನು ಮಾತಾಡ್ತೀನಿ, ಅಷ್ಟೇ ಗೌರವಿಸ್ತೀನಿ. ನನಗೂ ನನಗೆ ನಾನ್ ರಿಲಿಜನ್ ಅದು ಇದು ಅಂತ ಹೇಳಿ ನಾನು ಯಾವುದೇ ರೀತಿಯಂತ ಒಂದು ಇದ್ ಮಾಡಲ್ಲ. ನನಗೂ ಹಿಂದೂಗಳು ಫ್ರೆಂಡ್ಸ್ ಇದಾರೆ. ನನ್ನ ಫ್ರೆಂಡ್ಸ್ ತಾಯಂದಿರಿಗೆ ನಾನು ಅಮ್ಮ ಅಂತ ಅಂತೀನಿ. ಅವ್ರ ಕೈ ತುತ್ತು ಕೂಡ ನಾನು ತಿಂದಿದ್ದೇನೆ. ನೋಡಿ ನನ್ನ ಫ್ರೆಂಡ್ಸ್ ನಾನು ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಸರ್. ಬಟ್ ನೋಡಿ ಆ ವಿಡಿಯೋಸಿಗೆ ಕೆಲವೊಂದು ವಾಹಿನಿಗಳಲ್ಲಿ ಅವರು ಪ್ರಸಾರ ಮಾಡಿದ್ದಾರೆ. ಆ ವಿಡಿಯೋಸಿಗೆ ನಾನು ಕಮೆಂಟ್ ಹೋಗಿ ನೋಡ್ತಾ ಇದ್ದೀನಿ. ಆ ವಿಡಿಯೋ ಕಮೆಂಟ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಿಮಗೆ ಸರ್. ನಿಮಗೆ ಒಂದು 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 ಅಷ್ಟು ಸರಳ ಕೆಟ್ಟದಾಗಿ. ಸೂತ್ರ ಹೇಳ್ತೀನಿ ನಿಮಗೆ. ನೀವು ಏನೇನು ಕೆಲಸ ಮಾಡ್ತಿರಲ್ಲ ಅದನ್ನ ಹೌದು ಮಾಡಿ. ಕಮೆಂಟ್ ನೋಡಕ್ ಹೋಗ್ಬೇಡಿ. ಕೆಲಸ ಎಸ್, ಇಲ್ದಿರೋಂಥವ್ರು ತುಂಬ ಜನ ಇದ್ದಾರೆ. ಅವ್ರಿಗೇನು ಅಂದ್ರೆ ಹೌದು. ಅವ್ರಿಗೆ ನನ್ಗೆ ತುಂಬ ಜನ ಇದ್ದಾರೆ, ಅವ್ರ ನಮ್ಮ ಬಗ್ಗೆ ತಲೆನೇ ಜನ ಕೆಡಿಸ್ಕೋಬಾರ್ದು ನಾವು. ನಮ್ಮ ಜನ ನಮ್ಮ ಭಾರತದವರು ನಮ್ಗೆ ಹೌದು. ಈ ತರ ಒಂದು ಸಿಚುವೇಶನ್ ಅಲ್ಲಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಏನೋ ಒಂದು ಕಾಳಜಿ ತೋರಿಸ್ತಾರೆ ಅಂತ ಹೇಳಿ ನಾವು ಒಂದ್ ವಿಡಿಯೋ ಮಾಡಿ ಹಾಕಿರ್ತೀವಿ. ಅದಕ್ಕೆ ಆ ಕಮೆಂಟ್ಸ್ ಗಳು ನೋಡಿದ್ ಸರ್ ನಿಜವಾಗ್ಲೂ ನನಗೆ ತುಂಬಾನೇ ಬೇಜಾರಾಯ್ತು. ಅದಕ್ಕೆ ಅದಕ್ಕೆ ನೀವು ಅದಕ್ಕೆ ವಾರ್ ಸಬ್ರೀನ್ ನಡೀತಿರೋದು ಕಮೆಂಟ್ಗಳು ಅದಕ್ಕಿಂತ ನೋಡಕ್ ಜಾಸ್ತಿ. ಹೋಗ್ಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ. ಜೊತೆಗೆ ಏನಂದ್ರೆ ನಾನು ಹೇಳ್ತೀನಲ್ಲ, ಎಸ್, ನೀವು ಮಾತಾಡ್ತಿರೋದು ಕೂಡ ತುಂಬ ಚಂದ ಕನ್ನಡ ಮಾತಾಡ್ತಾ ಇದ್ದೀರಿ. ನೋಡಿ ನಮ್ಮ ಕೆಲಸವೇ ವರದಿಗಾರಿಕೆ ಮಾಡೋದು, ಆದರೆ ನಮಗಿಂತ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಅದರಲ್ಲೂ ಏನು ಅಂದರೆ ಈ ಪ್ರಾಣ ಭಯದಲ್ಲಿ ನಿಂತು ಮಾತಾಡುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಹೌದು. ಸಾಮಾನ್ಯ ಅಲ್ಲ ಇದು. ನಿಜವಾಗ್ಲೂ ನಾನು ನಿಮಗೆ ನೇರವಾಗಿ ನಾನು ಅವೆಲ್ಲ ಪಿಕ್ಚರ್ಸ್ ಎಲ್ಲ ತೋರಿಸಿದೆ, ವಿಡಿಯೋಸ್ ಎಲ್ಲ ತೋರಿಸಿದೆ. ಇವಾಗ್ಲೂ ಅಷ್ಟೇ ನಾನು ಇನ್ನೊಂದು ವಾಹಿನಿಗೆ ನಾನು ಇದು ಝೂಮ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ. ಸೊ ನನಗೆ ಸೈರನ್ ಬಂತು, ಅಲರ್ಟ್ ಬಂತು, 2 ಸಲ ಬ್ಲಾಸ್ಟ್ ಆಯ್ತು. ಸೊ ಇವಾಗ ಸಬ್ರೀನ್ ಅದಕ್ಕೋಸ್ಕರ ಮತ್ತೆ ನಾನು ನಾನು ಒಳಗಡೆನೆ ಮತ್ತೆ ನನ್ನ ಕೂತ್ಕೊಂಡು ಬ್ರೇಕ್ನ ನಾನು ನಂತರ ಮಾತಾಡ್ತಾ ಮತ್ತೆ ಇದ್ದೀನಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ದಯವಿಟ್ಟು ನೀವು ಒಂದಿಷ್ಟು ಹೊರಗಡೆಯ ಪ್ರದೇಶ ಯಾವ ರೀತಿ ಇದೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿ. ರೆಡಿಯಾಗಿರಿ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.